ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವಾಗ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:15 ಎದ್ದು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಭೀಮಶಂಕರ್ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ. ಬೀಚ್ ಚಳಿ ಅದರ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬೀಳ್ತಾ ಇದೆ, ನಿಂತೋಗ್ತೈತೆ. ಚಳಿ ಅಂತೂ ಹೆವಿ ಆಗಿದೆ, ಚಳಿ ಮಾತ್ರ. ಅರ್ಲಿ ಮಾರ್ನಿಂಗ್ ದರ್ಶನ ಮಾಡಕ್ಕೆ ಹೋಗ್ತಾ ಇದೆ, ಯಾಕಂದರೆ ಸಿಕ್ಕಾಪಟ್ಟೆ ನೋಡ್ಬೋದು ಹೆವಿ ಕಾರ್ಗಳು ಇಲ್ಲೇ ನಿಂತಿದೆ. ಹೊರಗಡೆಯಿಂದ ಬರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಬೇಗ ಬೇಗ ಹೋಗಿ ದರ್ಶನ ಮಾಡೋಣ. ಹತ್ರ ಹೊರಡೋಕ್ಕೆ ನಮ್ಮ ಕ್ಯಾಬ್ ಆಲ್ರೆಡಿ ಬಂದು ವೆಯ್ಟಿಂಗಲ್ಲಿದೆ. ಪಟ್ ಅಂತ ಹೋಗಿ ಆದಷ್ಟು ಲೈನ್ ಇಲ್ಲ ಅಂದರೆ ಒಳ್ಳೇದು ಅನಿಸುತ್ತೆ. ನೋಡೋಣ, ಚೆಕ್ ಮಾಡೋಣ. ಬಟ್ ಸಿಕ್ಕಾಪಟ್ಟೆ ಜನ ಇಲ್ಲಿದ್ದಾರೆ. ಅಲ್ಲೂ ಮೇ ಬಿ ಹೋಗಿರ್ತಾರೆ ಬೆಳಗ್ಗೆ 4 ಗಂಟೆಯಿಂದಲೇ. ನಾವೇ ಸ್ವಲ್ಪ ಲೇಟು, 5 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ. ಆಲ್ರೆಡಿ 5:15 ಆಗಿದೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ ದೇವಸ್ಥಾನ. ಸೊ ಬೇಗ ಹೋಗೋಣ. ನಮ್ಮ ಕ್ಯಾಬ್ ಇಲ್ಲಿ ನೋಡ್ಬೋದು, ಇಲ್ಲಿ ರೆಡಿ ಇದೆ. ಬಂದಿದ್ದೀವಿ ಆಲ್ರೆಡಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಸ್ಟೆಪ್ಸ್ ಇಳಿತಾ ಇದೀವಿ ಇಲ್ಲಿಂದ. ಬೆಳಗ್ಗೆನೇ ಹೆವಿ ರಶ್ ಇದ್ದಾರೆ. ಬೇಗ ಬೇಗ ಲೈನ್ಗೆ ಹೋಗೋಣ. ನಮ್ಮ ಕರ್ನಾಟಕದಿಂದ ಒಂದು ಬಸ್ ಬಂದಿದ್ದು, ದೊಡ್ಡ KSRTC ಬಸ್ಸು. ಫುಲ್ಲೆಲ್ಲ ಹೆವಿ ಜನ. ನಾವು ಮ್ಯಾಕ್ಸಿಮಮ್ ಆದಷ್ಟು ಬೇಗ ಹೋಗ್ತಾ ಇದ್ದೀವಿ. ಹೆವಿ ಫಾಕ್ ಕಟ್ಕೊಂಡಿದ್ದೆ, ನೋಡ್ಬೋದು ನೀವು ಮುಂದೆ. ಇದು ನನಗೆ ಭಯ, ಬಟ್ ಜಾರಲ್ಲ ಭಯ. ಜನ ಇಲ್ಲ, ಖಾಲಿ ಆಯ್ತು. ನೆಕ್ಸ್ಟ್ ದರ್ಶನಕ್ಕೆ ಕೊಡ್ತಾ ಇದ್ದೀವಿ. ಜನ ಕಮ್ಮಿ ಇದ್ದಾರಂತೆ, ಬಟ್ ನಾವು ಹೋಗಿ ನೋಡಿದ್ರೇ ರಿಯಾಲಿಟಿ ಗೊತ್ತಾಗೋದು. ನಾರ್ಮಲ್ ಟೈಮಲ್ಲಿ ಇದೆಲ್ಲ ಫುಲ್ ಆಗಿರ್ತಾರೆ. ನೋಡೋಕೆ ಒಂಚೂರು ಪರವಾಗಿಲ್ಲ, ಕಮ್ಮಿ ಥರ ಫೀಲ್ ಆಗ್ತಾಯಿದ್ದಾರೆ. ಬೇಗ ಹೋಗಿ ದರ್ಶನ ಮಾಡೋಣ. ನಾವು ಎದ್ದು ಬಂದಿದ್ದಕ್ಕೂ ಒಂದೊಳ್ಳೆ ಸಕ್ಕತ್ತಾಗಿರೋ ವರ್ತ್ ದರ್ಶನ ಆಯಿತು. ದೇವ್ರನ್ನ ಮುಟ್ಟಿ ಫೀಲ್ ಮಾಡಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ಕೊನೆಗೆ ಈ ಟ್ರಿಪ್ನ ಕೊನೆ ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ವಿ ಭೀಮಶಂಕರಲ್ಲಿ. ಸಕ್ಕತ್ತಾಗಿತ್ತು, ಬೆಸ್ಟ್ ಫೀಲಿಂಗು. ಅಷ್ಟು ಜನ ಇದ್ರೂ ಬೆಳಗ್ಗೆ ಬೇಗ ಬಂದಿದ್ದಕ್ಕೆ ಸೂಪರಾಗಿ ದರ್ಶನ ಆಯಿತು. ಇಷ್ಟು ಫುಲ್ ದೇವ್ರ ಹತ್ರನೇ ಹೋದ್ವಿ. ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ವಿ. ಸಕ್ಕತ್ ಇಷ್ಟ ಆಯಿತು, ವರ್ತ್ ಅನಿಸ್ತು ಬೆಳಗ್ಗೆ ಬೇಗ ಬಂದಿದ್ದಕ್ಕೆ. ಮಧ್ಯಾಹ್ನ ಮೇಲೆ ಬಂದಿದ್ದೆ. ಇವಾಗ ಸಿಕ್ಕಾಪಟ್ಟೆ ಜನ ಸ್ಟಾರ್ಟ್ ಆಗ್ತಾಯಿದ್ದಾರೆ ಆಲ್ರೆಡಿ. ಮಧ್ಯಾಹ್ನ ಮೇಲೆ ಬಂದಿರೋ ಪಕ್ಕ ಕ್ಯೂವಲ್ಲಿ ತಗೊಳ್ತಾ ಇದ್ವಿ. ಮಳೆ ಬೇರೆ ಜೋರಾಗಿ ಬೀಳ್ತಾ ಇದೆ, ನೀವು ಬ್ಯಾಕ್ ಸೈಡ್ ನೋಡ್ಬೋದು. ಫಾಗು ಹೆವಿಯಾಗಿದೆ, ಬಟ್ ಒಳ್ಳೆ ದರ್ಶನ ಆಯಿತು. ನೆಕ್ಸ್ಟ್ ಏನು ಮಾಡೋದು ಯೋಚನೆ ಮಾಡಿ ಈ ಮಳೇಲಿ. ಒಳ್ಳೊಳ್ಳೆ ಫೋಟೋಸು ತೊಗೊಂಡ್ವಿ. ಈ ಮಂಜಲ್ ಫೋಟೋ ಬಂದಿದ್ರು ಫೋಟೋ ತೊಗೊಂಡಿದ್ದೀವಿ. ಸಕ್ಕತ್ತಾಗಿದೆ. ಜನ ಅಂತೂ ಯಾರೂ ಇಲ್ಲ, ಹೆವಿ ಜನ, ಹೆವಿ ಕಾರಿತ್ತು. ಹೆವಿ ಪಾರ್ಕಿಂಗಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ನೈಟು ಅಷ್ಟೇ, ನಮ್ಮ ರೂಮ್ ಹತ್ರ ಅಷ್ಟೇ ಬೇಜಾನ್ ಕಾರ್ ಪಾರ್ಕಿಂಗ್ ಮಾಡಿದ್ರು. ಬಟ್ ಇಲ್ಲಿ ಬಂದಾಗ ಒಂದು ಒಳ್ಳೆ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಯಿತು. ನಮ್ಗೆ ಗೊತ್ತಿರೋರು, ನಮ್ಮ ಕರ್ನಾಟಕದವರು ಸುಮಾರು ಜನ ಇದ್ದಾರೆ, ಗೊತ್ತಿರೋರು ಸಿಕ್ಕಿದ್ದಾರೆ. ಎಲ್ಲಿ ಬಂದರೂ ನಾವು ಮ್ಯಾಗ್ನೆಟ್ ಪರ್ಚೇಸ್ ಮಾಡೋದನ್ನು ಬಿಡೋಲ್ಲ, ಅದು ಮ್ಯಾಂಡೇಟರಿ ನಮಗೆ. ಸೊ ಮ್ಯಾಗ್ನೆಟ್ ಇಟ್ಕೊಂಡು ಕತ್ಲಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಬೆಳಗ್ಗೆನೇ ತೆಗೆದಿರೋ ಶಾಪ್ಸ್ ಎಲ್ಲ, ಬಟ್ ಲಿಮಿಟೆಡ್ ಆಗಿ. ಸ್ವಲ್ಪ ಬೆಳಕಾಯ್ತು ಅಂದರೆ ಸುಮಾರು ಕಡೆ ಅಂಗಡಿಗಳು ಓಪನ್ ಇರುತ್ತೆ. ಸೊ ಇಲ್ಲೇನಾದರೂ ಮ್ಯಾಗ್ನೆಟ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ. ಇಲ್ಲ, ಅವೈಲಬಲ್ ಇಲ್ಲ ಅಂತೆ. ಫ್ರಿಡ್ಜ್ ಮ್ಯಾಗ್ನೆಟ್ ಇಲ್ಲೇ ಇದೆ ಅಂತೆ, ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ಇದೆ, ಅವೈಲಬಲ್ ಇದೆ ಮ್ಯಾಗ್ನೆಟ್. ನೋಡಿದ್ರೆ ನಾನು ಮತ್ತೆ ವಾಪಸ್ ಕರ್ಕೊಂಬರಲ್ಲ ನಮ್ಮ ಹತ್ರ ಇಲ್ಲಿ. ಯಾಕಂದರೆ ಇಲ್ಲಿಂದ 15 ಕಿಲೋಮೀಟ್ರ್, ಟೋಟಲು 20-40 ಕಿಲೋಮೀಟ್ರ್ ಆಗ್ತಿದೆ. ಏನು ಮಾಡು ನೀನು ಹ್ಞೂ ಅಂತವನಂದ್ರೆ ಇಲ್ಲ. ನೀವು ಇಷ್ಟು ಫಾಗ್ ಐತಾ ಗೈಸ್, ಚಳಿ ಫೀಲ್ ಆಗ್ತಾಯಿಲ್ಲ. ಶಬರಿಮಲೆಯಲ್ಲಿ ಹಿಂಗೆ ಏನು ಮಂಜು ಗೈಸ್. ಬಂದ್ವಿ ಮೇಲೆ ಪಾರ್ಕಿಂಗ್ ಹತ್ರ. ಸ್ಟಾರ್ಟ್ ಮಾಡೋರು ಗೈಸ್ ತಟ್ಟಕ. ತಟ್ಟರು ತರ್ತಾ ಇರ್ತಾರೆ. ಬಾ, ನೋಡ್ತಾ ಇರ್ಬೋದು, ಕ್ಯಾಮ್ರಾಗೆ ಅಷ್ಟೊಂದು ಕಾಣಿಸಲ್ಲ. ಫಾಗು ಮಂಜಿದೆಲ್ಲ ಹೆವಿಯಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಬಟ್ ಚಳಿ ಆಗ್ತಾಯಿಲ್ಲ, ನೋಡ್ಬೋದು. ಆರ್ಮಿಗಳ ಥರ ಹೋರಾಡ್ತಾ ಇದ್ದಾನೆ ಇಲ್ಲಿ. ಚಳಿ ಆಗ್ತಾಯಿಲ್ಲ ಗೈಸ್. ಇಬ್ಬರು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಬೋಲೆ ಅವರೇ ಗೈಸ್. ಇವರು ಮಂಜಾಗ್ಬಿಟ್ಟವ್ರು ಇವರು. ಕಾಣಿಸಲ್ಲ ಕ್ಯಾಮ್ರಾದಲ್ಲೆಲ್ಲ, ಫಾಗ್ ಅಷ್ಟೊಂದು ಕಾಣಿಸಲ್ಲ, ಬಟ್ ಚೆನ್ನಾಗಿದೆ.
ಹಾಂ ನೋಡಿ ಇಲ್ಲ ಕಾರ್ ರೆಡಿ ಆಗಿದೆ. ಇನ್ನು ರೂಮ್ ಹತ್ರ ಹೋಗಿ ಒಂದು ಕೊಂಪೆ ಐತೆ ಗೈಸ್, ಅವ್ರು ಬರೋಕ್ಕೆ ಒಂದು ನಾವು ಟಿಫನ್ ಮಾಡ್ಕೊಬೇಕು. ಅವ್ರು ಹೋದ್ರೆ ರಾತ್ರಿ ಊಟ ಮಾಡೋಕ್ಕೂ ಆಗಿಲ್ಲ ಅವರಿಂದ. ಸೊ ನಾವಿಲ್ಲಿಂದ ರೂಮ್ ಹತ್ರ ಹೊರಡ್ತಾ ಇದ್ವಿ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಲೊಕೇಶನ್ ಸಕ್ಕತ್ತಾಗಿದೆ. ಹಾಂ ಸೂಪರಾಗಿ ದರ್ಶನ ಆಯಿತು. ಅದು ಮೇನ್ ರೀಸನ್ನು, ಮೇನ್ ಪಾಯಿಂಟು. ಮಾತ್ರ ಮತ್ತೆ ಬಂದಿದ್ದೀವಿ. ಜೋರು ಮಳೆ, ಇದೇನು ಫಾಲ್ಸ್ ಬಿದ್ದಂಗೆ ಬಿಟ್ಟೈತೆ. ಜೋರಾಗಿ ಮಳೆ ಬೀಳ್ತೈತೆ, ಮಂಜೈತೆ, ಬಟ್ ಚಳಿ ಇಲ್ಲ. ಫಸ್ಟ್ ಕ್ಲಾಸಾಗಿ ದರ್ಶನ ಆಯಿತು. ಅಗೇನ್ ರೂಮ್ ಹತ್ರ ಬಂದಿದ್ದೀನಿ. ನೋಡಿ ಅಬ್ಸರ್ವ್ ಮಾಡೋದು ಎಷ್ಟೊಂದು ವೆಹಿಕಲ್ಸ್ ಇದೆ ಇಲ್ಲ ಅಂದ್ಬಿಟ್ಟು. ಪಾರ್ಕಿಂಗಲ್ಲೇ ಎಷ್ಟೊಂದು ಗಾಡಿಗಳಿದೆ. ನೀವು ಟಿಫನ್ ರೆಡಿ ಆಗೋ ಟೈಮ್ಗೆ ಟಿಫನ್ ಮಾಡಿದ್ರೆ ಪೀಸ್. ನೈಟ್ ನಮ್ಮ ಹೋಟೆಲ್ ರೂಮಲ್ಲೇ ಇರೋ ರೆಸ್ಟೋರೆಂಟಲ್ಲಿ ಊಟ ತಿನ್ನೋಕ್ಕಾಗಿಲ್ಲ, ಎಲ್ಲ ಬೆಜ್ಜೆ ಆಗ್ತಾಯಿದ್ರು ಬಂದು. ಇವಾಗ ಏನು ಮಾಡೋದು ಅಂದರೆ ಒಂದು ಮುಕ್ಕಲ್ಲಿನ ಅನ್ನೋದು ಮೊದಲೇ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ಕಾಫಿ ಟೀ ಕುತ್ಕೊಂಡು ಕುಡಿದಾಯಿತು. ಟಿಫನ್ ಕೊಡ್ತಾರಂತೆ, ಉಪ್ಪನು ಮತ್ತು ಪೋಹ ಏನಾಗೋದು ಒಂದು ಸ್ವಲ್ಪ ತಿನ್ಕೊಂಡು ರೂಮಿಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮೇಲೆ ರೆಸ್ಟ್ ಮಾಡಿಬಿಟ್ಟು ನೋಡೋದಷ್ಟೇ ಕೆಲಸ. ಹೊರಗಡೆ ನೋಡ್ಬೋದು ನೀವು ಮಳೆ ಮತ್ತು ಮಂಜು ಯಾವ ಥರ ಇದೆ ಅಂದ್ಬಿಟ್ಟು. ಆಲ್ರೆಡಿ ಜನ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ನಾವು ಬೇಗ ಬಂದಿರೋದ್ರಿಂದ ಸೀಟ್ ಸಿಕ್ಕಿದೆ, ಇಲ್ಲಾಂದರೆ ಇಲ್ಲ ನೈಟ್ ಆಗ್ತಿರೋದು ಆಗ್ತಾಯಿತ್ತು. ನೈಟ್ ಹೆವಿ ಬೇಜಾರಾಗೋಯಿತು. 2 ಅವರ್ ವೆಯ್ಟ್ ಮಾಡಿ ನಮಗೆ ಸೀಟ್ ಸಿಗಲಿಲ್ಲ. ಜನ ಜಾಸ್ತಿ ಆಗಿಬಿಟ್ಟಿದ್ರು ಟೂರಿಸ್ಟು ದೇವಸ್ಥಾನಕ್ಕೆ ಬರೋರು. ದರ್ಶನ ಆಗ್ತಿರೋರೆಲ್ಲ ಇಲ್ಲೇ ಉಳ್ಕೊಂಡಿದ್ರು. ಸೊ ನಾವು ಇಲ್ಲಿಂದ ಹೊರಗಡೆ ಹೋಗಿ ತಿನ್ಕೊಂಡು ಮತ್ತೆ ಬಂದು ರೂಮಲ್ಲಿ ಮಲಗಿದ್ದು. ಸೆಕೆಂಡ್ ರೌಂಡ್ ಮತ್ತು ಪೋಹ ಹಾಕ್ಕೊಂಡಿದ್ದೀವಿ ಸೆಕೆಂಡ್ ರೌಂಡ್ಗೆ. ಪೋಹ ಚೆನ್ನಾಗಿತ್ತು, ಲೈಟ್ ಫುಡ್ಡು. ಪೋಹ ಚೆನ್ನಾಗಿದೆ, ಉಪ್ಮಾ ಏನು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಪೋಹ ಚೆನ್ನಾಗಿದೆ. ಸೊ ನಾನು ಮತ್ತೆ ಹೋಗಿ ಪೋಹ ಹಾಕ್ಕೊಂಬಂದಿದ್ದೀನಿ 2ನೇ ರೌಂಡು. ಟೀನು ಕೊಟ್ಟಿದ್ದಾರೆ, ಫ್ರೀಯಾಗಿ ಟೀ ಕೊಡ್ತಾಯಿದ್ದಾರೆ ಅಂತ ಗೊತ್ತು ನಮ್ಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ನಾವು ಕಾಸು ಕೊಟ್ಟು ತಗೊಂಡ್ವಿ ಆವಾಗಲೇ. ಬಟ್ ಅವಾಗ ಬಂದಿರೋ ಅವಾಗ ನಾವು ಚಳಿಯಲ್ಲಿ ಬಂದವಲ್ಲ, ಆ ಟೈಮ್ ಬೇಕಾಗಿತ್ತು ನಮಗೆ. ಸೊ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಪೋಹ ಚೆನ್ನಾಗಿದೆ, ಲೈಟ್ ಫುಡ್. ಏನು ಉಪ್ಪಿಟ್ಟು ಅದನ್ನು ಸ್ಯಾಟಿಸ್ಫೈ ಆಗಿಲ್ಲ. ಪೋಹ ಒಳ್ಳೆ ಟಿಫನ್ ಮಾಡಿಕೊಂಡು ಲೈಟ್ ವೈಟ್ ಫುಡ್ಡು ಪೋಹ ಮತ್ತು ಉಪ್ಮಾ ತಿನ್ಬಿಟ್ಟು ನಾವೀಗ ಇಲ್ಲಿಂದ ಮುಂಬೈಗೆ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ಇಟ್ಟಿರೋ ಕುಂಕುಮ ಯಾವ ಥರ ಇದೆ. ಗಂಧ ಶಿಡಿಯಲ್ಲಿ ತೊಗೊಂಡಿದ್ದು, ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಸಿಕ್ಕಾಪಟ್ಟೆ ಫೇವ್ರೇಟ್ ಆಗೋಯ್ತು. ಇಟ್ಕೊಂಡೆಲ್ಲ ರೆಡಿ ಆಗಿದ್ದೀವಿ. ಮುಂದೆ ಸೀನ್ ನೋಡಿದ್ರೆ ಭಯಂಕರವಾಗಿ ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ಕಾರುಗಳು ಆಲ್ರೆಡಿ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಆಗಿದ್ದು. ಆಲ್ರೆಡಿ ದೇವಸ್ಥಾನ ದರ್ಶನಕ್ಕೆ ಹೊರಟಿದ್ದಾರೆ ಎಲ್ಲರೂ. ನಾವು ಬೇಗ ಹೋಗಿ ದರ್ಶನ ಮಾಡ್ಕೊಂಡಿದ್ದು ಒಳ್ಳೆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಫಸ್ಟ್ ಕ್ಲಾಸಾಗಿ ದರ್ಶನ ಆಯಿತು. ನಿಜ ತುಂಬಾ ಇಷ್ಟ ಆಯಿತು. ಈ ವೆದರು, ಲೊಕೇಶನ್ನು ತಿಕ್ಕು ಫಾರೆಸ್ಟಲ್ಲಿದೆ ಗೈಸ್, ನಿಜ ಹೇಳ್ತೀನಿ. ಸೂಪರ್ ಲೊಕೇಶನ್ನು. ನೀವು ಯಾರಾದರೂ ಭೀಮಶಂಕರ್ ಕಡೆ ಬಂದರೆ ಪ್ರೈವೇಟ್ ಹೋಟ್ಲಿಸ್ ಎಲ್ಲೂ ಬುಕ್ ಮಾಡ್ಕೊಂಡು ಹೋಗ್ಬಿಡಿ. MTDC ಅಂದ್ಬಿಟ್ಟಿದ್ದು. ನೀವು ಗೌರ್ಮೆಂಟ್ ವೆಬ್ಸೈಟಲ್ಲೇ ನೀವು ಬೇಕಾದ್ರೆ ಬುಕ್ ಮಾಡೋದಿಲ್ಲ. ಮೇಕ್ ಮೈ ಟ್ರಿಪ್ ಯಾವುದೇ ಪ್ರೈವೇಟು booking.comಸಲ್ಲೂ ಬೇಕಾದ್ರೆ ನೀವು ಬುಕ್ ಮಾಡ್ಕೊಬೋದು. MTDC ಅಂದ್ಬಿಟ್ಟು ಬಜೆಟ್ ರೇಟು, ನಿಮಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರುತ್ತೆ. ಮತ್ತು ಇಲ್ಲಿಂದ ನಿಮ್ಗೆ ನಿಯರ್ ಬೈ ದೇವಸ್ಥಾನಕ್ಕೆ. ಸೊ ಆರಾಮಾಗಿ ಹೋಗ್ಬೋದು, ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಬಂದಾಗಲೇ ಏನಾದರೂ ಮಳೆ ಇಲ್ಲ ಅಂದರೆ ಇನ್ನೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀರಾ ನೀವು, ಅದಂತೂ ಗ್ಯಾರಂಟಿ. ಏನಿದೆ ಗೈಸ್, ನಾವಂತೂ ಮಸ್ತಾಗಿ ನೋಡ್ಬೋದು. ನಾವು ಅಬ್ಸರ್ವ್ ಮಾಡ್ಬೋದು. ನಾವು ಇಟ್ಟಿರೋದು ಪ್ರತಿಯೊಬ್ಬರು ಇಟ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಟೈಮ್ ಇವಾಗ ನೋಡೋಕೆ ಹೋದರೆ ನೀವು 9 ಕಾಲ ಆಗಿದೆ. ಮಳೆ ಜೋರಾಗಿ ಬೀಳ್ತಾಯಿದೆ. ಬೆಳಗ್ಗೆ ಎಲ್ಲ ನೆನ್ನೆಯಿಂದ ಬೀಳ್ತಾಯಿದೆ, ನಿಲ್ತಾಯಿದೆ. ಸಂಜೆ ಆದರೆ ಫುಲ್ ಮಂಜು, ಬೆಳಗ್ಗೆ ಆದರೆ ಫುಲ್ ಮಂಜು. ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೂ ಸಿಕ್ಕಾಪಟ್ಟೆ ಮಂಜು. ಏನು ರೋಡೇ ಕಾಣಿಸ್ತಾ ಇಲ್ಲ ಲಿಟ್ರಲ್ಲಿ ಹೇಳ್ಬೇಕಂದ್ರೆ. ಆರಾಮಾಗಿ ಟೀ ಕುಡ್ಕೊಂಡು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಒಂದೇ ಸಲ ಟಿಫನ್ ಮಾಡ್ಕೊಂಡು ರೂಮಿಗೆ ಬಂದು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟಿದ್ದೀವಿ. ಈಗೇನಿಲ್ಲ, ಇಲ್ಲಿಂದ ಒಂದು 5 to 6 ಅವರ್ಸ್ ಮೇಲೆ ಆಗುತ್ತೆ ನಮ್ಮ ಮುಂಬೈಗೆ ಹೋಗೋದು. ಮ್ಯಾಕ್ಸಿಮಮ್ ಒಂದು 9 ಅವರ್ಸ್ ಆದರೂ ಬೇಕಾಗುತ್ತೆ ಆ ಟ್ರಾಫಿಕ್ ಇದ್ದರೆ. ಇನ್ ಕೇಸು ಮಳೆ ಬೇರೆ, ರೋಡ್ ಪ್ರಾಪರಾಗಿ ಕಾಣಿಸಲ್ಲ. ಈ ಸಿಂಗಲ್ ವೇ ಬೇರೆ ಇದೆ. ಇಲ್ಲಿಂದ ಪುಣೆಗೆ ಹೋಗಿ ಪುಣೆಯಿಂದ ನಾವು ಮುಂಬೈಗೆ ಹೊರಡ್ಬೇಕೀಗ. ಹೋಗ್ತಾ ದಾರಿಯಲ್ಲಿ ಸಿಗೋಣ. ಫೈನಲಿ ಬ್ಯಾಗ್ ಪ್ಯಾಕ್ ಹಾಕೊಂಡು ರೆಡಿ ಆಗಿದ್ದೀವಿ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನಾವೆಲ್ಲ ರೆಡಿ ಆದರೂ ಒಬ್ಬನು ರೆಡಿ ಆಗಲ್ಲ ಗೈಸ್, ನಿಜವಾಗ್ಲೂ. ವಾಟ್ ಎ ವೆದರ್. ನಮ್ಮ ಡ್ರೈವರ್ ನೋಡಲ್ಲಿ ಹೆಂಗೆ ಬರ್ತಾನೆ, ಅಲ್ಲಿ ನೋಡಲ್ಲಿ ಹೆಂಗೆ ಬರ್ತಾನೆ, ಅಲ್ಲಿ ನಮ್ಮನ್ನು ನೋಡ್ಬಿಟ್ಟು ಹೆಂಗೆ ಬರ್ತಾನೆ.
ಮಳೆ ಬೀಳ್ತೈತೆ ಅದು ಕೊಟ್ಟು ಬಂದಿದ್ದು. ಒಂದು 6 to 7 ಒಂದು 8 hours ಆದರೂ ಬೇಕು. ಇಲ್ಲಿಂದ ಹೊರಡೋಣ, ಕ್ಯಾಬ್ ಬರ್ತಾ ಇದೆ. ಆಗುತ್ತೆ. ಇಲ್ಲ ಒಂದು 8 hours ಆದರೂ ಆಗುತ್ತೆ. ಆಗಲಿ ಆರಾಮ್ ಸೆ ಜಾಯೇಗಾ ಮುಂಬೈ ಗುಮ್ನೆಗ. ಹೇಳಿ ನೀನು ಮಾತಾಡ್ಕೊಂಬಂದೆ. ಥ್ಯಾಂಕ್ಸ್ ಅಂತ ಬಂದ್ಬಿಟ್ಟು ಇನ್ನೊಂದ್ಸರಿ ಥ್ಯಾಂಕ್ಸ್ ಅಂತ ಬಂದ್ಬಿಡು. ನೆನ್ನೆ ಹೆಲ್ಪ್ ಮಾಡಿ ಥ್ಯಾಂಕ್ಸ್ ಅಂತ ಬಂದ್ಬಿಡು. ಹಾಂ ಗಯ್ಯಾ ನಮ್ಮ ಕ್ಯಾಬಾ ಗಯ್ಯಾ. ಚೆಕ್ಔಟ್ ಮಾಡಿಕೊಂಡು ಈಗ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಮುಂಬೈ ಕಡೆ. ವೆದರ್ ಸಖತ್ತಾಗಿದೆ. ಬೆಳಗ್ಗೆಯಿಂದ ವೆದರ್ ಬಗ್ಗೆ ಏನೋ ಮಾತಾಡ್ತಿದ್ದೀನಿ, ಯಾಕಂದ್ರೆ ಅಷ್ಟು ಸಖತ್ತಾಗಿದೆ. ನಾವು ಬಂದಾಗ ಸಿಕ್ಕಾಪಟ್ಟೆ ಬಿಸಿ ಇತ್ತು, ಅಷ್ಟಿಗೆ ಡೆಡ್ ಆಪೋಸಿಟ್ ಆಗಿ ಮಳೆ ಮತ್ತೆ ಹೆವಿ ಫಾಗ್ ಇದೆ. ಇಲ್ಲಿಗೆ ಬಂದಾಗ ಅಲ್ಲೋಣ ಗುಜರಾತ್ ಹೋದಾಗ ಬಿಸಿ ಇದ್ದಿದ್ದು. ಇಲ್ಲಿ ಮಹಾರಾಷ್ಟ್ರಕ್ಕೆ ನಾವು ಯಾವಾಗ ಬಂದು ಅವಾಗಿಂದನೂ ಸಕ್ಕತ್ತಾಗಿ ವೆದರ್ ಇದೆ, ಚಿಲ್ ಅಂತಿದೆ. ಇಲ್ಲಿ ಎ ಸಿ ರೂಮ್ಸ್ ಎಲ್ಲ ಅವೈಲಬಲ್ ಅವಶ್ಯಕತೆನೇ ಇಲ್ಲ. ಎ ಸಿ ರೂಮ್ ಕೇಳಿದ್ರೆ ಮಗ ನೋಡ್ತಾರೆ. ವೆಯ್ಟ್ ಮಾಡೋಕ್ಕಾಗ್ದಿರ ಕಾರ್ ಒಂದು ಕಡೆ ಸೈಡ್ಗೆ ಹಾಕಿ ಇಲ್ಲೊಂದೆರಡು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ನಿನ್ನೆಯಿಂದ ನೋಡ್ತಾ ಇದ್ದೀವಿ. ಒಂದು ಫೋಟೋ ತೊಗೊಬೇಕಂದ್ಬಿಟ್ಟು ಅದಕ್ಕೆ ಆಪರ್ಚುನಿಟಿ ಚಾನ್ಸ್ ಇವಾಗ ಸಿಕ್ಕಿದೆ, ಅದನ್ನು ಮಿಸ್ ಮಾಡ್ಕೊಳೋದು ಬೇಡ. ಹಾಂ ಹಾಂ ಏನೈತೆ ಗೈಸ್, ಲೀಚಸ್ ಇಲ್ಲದೆ ಇದ್ರೆ ಒಳ್ಳೆಯದು. ಹಾಂ ಗೈಸ್, ನನ್ನ ಹೊಟ್ಟೆಯಲ್ಲಿ ಪೋಹ ಜೀರ್ಣ ಆಗಿಲ್ಲ ಗೈಸ್. ಏನಾಗ್ತೈತೆ? ಗುಳುಗುಳು ಅಂತೈತಾ? ಗುರುಗಳು ಅಂತ ಇಲ್ಲ. ಹಾಂ ಬಿಸಿನೀರು ಕುಡಿದ್ರೆ ಸರ್ ಹೋಗ್ತಾಯಿತ್ತು. ಆಹಾ ಮಾತೇ ಬರ್ತಾ ಇಲ್ಲ, ಅಷ್ಟು ಸಕ್ಕತ್ತಾಗಿದೆ. ಸುತ್ತಾಗಿ ಬಿದ್ದ ಇಲ್ಲಿ ನೋಡ್ರಿ, ಇಲ್ಲಿ ಓಡ್ಕೊಂಡು ಜಾರಿ ರೆಡಿ ಆಗಿದ್ದ ಅಣ್ಣ, ಜಸ್ಟ್ ಮಿಸ್ ಆಗೋದು. ಚಿಮ್ಟು ಬ್ರೋ ಸರಿಯಾಗಿ ಬಿದ್ದ ಪಾಪ. ಆನ್ ದಿ ವೇ ಟು ಮುಂಬೈ. ಭೀಮಶಂಕರಿಂದ ಬರಬೇಕಾದ್ರೆ ಅದೊಳ್ಳೆ ಸಕ್ಕತ್ತಾಗಿರೋ ಫಾಲ್ಸ್ ಹತ್ರ ನಿಲ್ಸಿದ್ದೀವಿ. ಸಕ್ಕತ್ತಾಗಿದೆ. ಮುಂದೆ ಹತ್ರ ಹೋಗಿ ತೋರಿಸ್ತೀನಿ, ವೇಟ್ ಮಾಡಿ. ಬರ್ರೋ, ಎಂಟ್ರಿ 10 ರೂಪಾಯಿ ಅಂತ. ಅದು ಹತ್ರ ಹೋಗೋಕ್ಕೆ ನಾವು ಇಲ್ಲಿಂದಲೇ ಅದನ್ನು ಫೀಲ್ ಮಾಡ್ತೀವಿ, ಸಾಕು. ಚೆನ್ನಾಗಿದೆ. ಎಂಟ್ರಿ ಟಿಕೆಟ್ ಕೊಟ್ಬಿಟ್ಟು ನಾವು ಮೇಲೆ ಹೋಗ್ತಾ ಇದೀವಿ. ಮೇಲೆ ಒಂದು ಸಕ್ಕತ್ತಾಗಿರೋ ಫಾಲ್ಸ್ ಇದೆ. ಕೆಳಗಡೆ ಬರೀ ರೋಡಲ್ಲಿ ನಿಂತ್ಕೊಂಡು ನೋಡ್ಬೋದು. ಇಲ್ಲಿ ಸೊ ಇಲ್ಲಿ ಮೇಲೆ ಹೋಗ್ಬೋದು. ಇಲ್ಲಿ ಬಂದರೆ ಬರೀ ಕೆಳಗಡೆ ಮಾತ್ರ. ಸೊ ನಾವು ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ ಇನ್ನೂ ಅಲ್ಟಿಮೇಟ್ ಆಗಿದೆ. ಪಾ ಏನು ಜಾಗ ಗೈಸ್, ಅಲ್ಟಿಮೇಟ್. ಅಲ್ಲಿ ಮುಂದೆ ಇದೆ ವಾಟರ್ಫಾಲ್ ಅಲ್ಲಾಗೋದು, ಬಟ್ ಅಲ್ಲಿ ಹತ್ರ ಹೋಗೋಕ್ಕಲ್ಲ. ಸೊ ನಾವಿಲ್ಲ ಟಿಕೆಟ್ ತೊಗೊಂಡು ಮೇಲೆ ಬಂದರೆ ಇಲ್ಲಿದೆ. ಹಾಗಾದ್ರೆ ಇದು ಪ್ರೈವೇಟ್ ಜಾಗ. ಸೊ ಅವರು ಸ್ವಲ್ಪ ಟಿಕೆಟ್ ಒಂದು 10 rupees ಏನೋ ಕಲೆಕ್ಟ್ ಮಾಡ್ತಾರೆ, ತೊಗೊಂಡು ಇಲ್ಲಿ ಬರ್ಬೋದು ನಾವು. ನಮ್ಮ ಧನುಷ್ ಎಲ್ಲಿರ್ತಾನೆ ಅಲ್ಲಿ ಇರ್ತೀನಿ, ಯಾಕಂದರೆ ಅವ್ನು ಚೆನ್ನಾಗಿ ಕಂಟೆಂಟ್ ಕೊಡ್ತಾನೆ. ಅವ್ನು ಬಿಟ್ಟು ನಾನು ಇರೋಕ್ಕಾಗಲ್ಲ. ಅವ್ನು ಎಲ್ಲಿದ್ರೆ ನಾನು ಅಲ್ಲಿ ಇರ್ತೀನಿ. ಏನಾದರೂ ಒಂದು ಮಾಡ್ತಾ ಇರ್ತಾನೆ. ಹಾಯ್ ಈ ಕಡೆ ಬಾ. ಹಸುಗುಡಿ ಗಿಟ ಇವಾಗ. ಓ ಹಸುಗುಡಿ. ಇಂಥದ್ದೇನೋ ಒಂದು ಸ್ಪೆಷಲಾಗಿ ಬರ್ತಾ ಇರ್ಬೇಕಂದ್ರೆ ಇರಬೇಕು ಇವನು. ಸೊ ಬನ್ನಿ ಕೆಳಗಡೆ ಹೋಗೋಣ ಸ್ವಲ್ಪ. ಇಲ್ಲಿ ಬಂದರೆ ಸ್ನ್ಯಾಕ್ಸ್ ತಿನ್ನೋಕ್ಕೂ ತುಂಬ ಅಂಗಡಿಗಳಿದೆ. ಇಲ್ಲಿ ಮ್ಯಾಗಿ, ಜೋಳ ಎಲ್ಲ ಸಿಗುತ್ತೆ. ಸೊ ತಿನ್ಕೊಂಡು ಒಂಚೂರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೀವು ಬೇರೆ ಎಲ್ಲಿ ಹೋಗ್ತೀರೋ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ಆ ಕಡೆಯಿಂದ ಯಾವ ಕಡೆ ಬಸ್ಸೆಲ್ಲ ಎತ್ಕೊಂಡು ಹೊಡೆದವನೆ. ಚೇಂಜ್ ಆಗ್ತೈತೆ. ಇವಾಗ ತಾನೇ ಸಖತ್ ಚಿಲ್ಲ ಕ್ಲೈಮೇಟ್ ಇತ್ತು. ಒಂದೇ ಸಲ ಜೋರು ಮಳೆ ಮುಂಬೈಗೆ ಹೋಗ್ತಾ ಅಂದಿವೆ. ಅಲ್ಲಿ ನಾವು ಪುಣೆ ಭೀಮಶಂಕರಿಂದ ಮುಂಬೈಗೆ ಹೋಗೋ ರೋಡಲ್ಲಿ ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿ ಒಂದು ಫುಡ್ಡು ತಿನ್ನೋಕೆ ಹಾಕಿದ್ದೀವಿ ಲೈಟಾಗಿ. ಹೊಟ್ಟೆ ಎಸಿತಿದೆ. ಇನ್ನೊಂದು 2 hour ಆದರೆ ಮುಂಬೈ ಬಂದ್ಬಿಡುತ್ತೆ. ಬಟ್
ಇನ್ನು ಕೀ ಮುಚ್ಕೊಂಡ್ಬಿಟ್ಟೈತೆ ಅಲ್ಲಿ ಫುಲ್ ಲೋನಾವಾಲದಲ್ಲಿ ಫುಲ್ಲು ಘಾಟ್ ಸೆಕ್ಷನ್ ಬಂದ್ವಿ, ಸಕ್ಕದಾಗಿತ್ತು ಲೊಕೇಶನ್ ಲೋನಾವಾಲ ಇಳ್ಕೊಂಡು. ನೀವು ನೋಡಿದ್ರಲ್ಲ ಇಷ್ಟೊತ್ತು, ಅದೇ ಸಕ್ಕದಾಗಿತ್ತು. ಅಲ್ಲಿಂದ ಇಳಿಬೇಕಾದ್ರೆ ಪ್ರೆಷರ್ ಕೀ ಮುಚ್ಕೊಂಡ್ಬಿಟ್ಟೈತಂತೆ. ಏನಾದ್ರು ತಿನ್ನೋದಾ ಬೇಡ ಯೋಚನೆ ಮಾಡ್ತಾಯಿದ್ವಿ, ಇಲ್ಲ ಕಾಫಿ ಟೀ ಕುಡಿಯೋದೇ ಯೋಚನೆ ಮಾಡ್ತಾಯಿದ್ದೀವಿ. ಇನ್ನೊಂದು 2 hours ಡ್ರೈವ್ ಮಾಡಿದ್ರೆ ನಮ್ಮ ರೂಮ್ ಹತ್ರನೇ ಹೊರಟ್ಬಿಡ್ತೀವಿ, ಬಟ್ ಗೊತ್ತಿಲ್ಲ. ಒಂದು ಒಳ್ಳೆ ಫುಡ್ ಕೋರ್ಟ್ ಹತ್ರ ಸ್ಟಾಪ್ ಆಗಿದ್ದೀವಿ, ಬರ್ಗರ್ ಕಿಂಗ್ ಎಲ್ಲ ಇದೆ. ತಿನ್ನೋದೇ ಬೇಡ ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ವಿ, ಏನು ಮಾಡೋದು ಗೊತ್ತಿಲ್ಲ. ವಡಾಪಾವ್ ನೋಡಿ ಯಾಕೋ ತಿನ್ಬೇಕು ಅನಿಸ್ತಾಯಿತ್ತು. ಸೊ ಹೋಗಿ ಒಂದು ವಡಾಪಾವನ್ನು ಸಹ ಆರ್ಡ್ರ್ ಮಾಡಿ, ಒಂದು ಟೀನು ತೊಗೊಂಡಿದ್ದೀನಿ, ಒಂದು ವಡಾಪಾವ್ ತೊಗೊಂಡಿದ್ದೀನಿ. ಟೇಸ್ಟ್ ಮಾಡೋಣ, ಹಂಗಂದ್ರೆ ಚೆನ್ನಾಗೇ ಇರುತ್ತೆ, ಹೇಳೋಕ್ಕಾಗಲ್ಲ. ಲೋಕಲ್ ಅಂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ವಡಾಪಾವು, ಆದರೂ ಟೇಸ್ಟ್ ಮಾಡೋಣ. ಒಳಗಡೆ ಹೋಗಿ ಒಂದು ಬರ್ಗರ್ ತಿಂದು ವಡಾಪಾವ್ ಒಂದು ತಿನ್ಕೊಂಡು ಟೀ ಕುಡಿದು ಒಳಗಡೆ ಬಸ್ ಸಿಕ್ಕಾಪಟ್ಟೆ ಮಳೆ. ಸೊ ಬೇಗ ಹೊರಡೋಣ ಇಲ್ಲಿಂದ, ಇನ್ನೂ 1.5 hour ಅಟ್ಲೀಸ್ಟ್ ಹೋಗಬೇಕು. ಬರೋದು ಇಡಿ ಹಂಗೆ ಆಮೇಲೆ ಸೈಡಲ್ಲಿ. ನಮ್ಮ ರೂಮ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಕಾರವ್ರಿಗೆ ಇಲ್ಲಿಂದ ಬಾಯಿ ಟಾಟಾ ಹೇಳೋ ಟೈಮು. ಒಳ್ಳೆ ಡ್ರೈವರ್ ಆ ಚಿಕ್ಕವ್ರ ಎತ್ಕೋಬಿ. ಬ್ಯಾಗೇಜ್ ಎಲ್ಲ ಎತ್ಕೊಂಡಿದ್ವಿ. फ़ोन कर दूंगा भैया, बहुत थैंक्स. मैं आपको एक लिंक भेजता हूँ उनके नंबर पे, ठीक है सबको बस रेटिंग कर दीजिएगा. ठीक है ಬಾಯ್ ಬಾಯ್ ಬಾಯ್. ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ ಪಾಪ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲಿಂದ ಪಕ್ಕ ಲೋಕಲ್ ಏರಿಯಾದಲ್ಲಿ ರೂಮ್ ಮಾಡಿದ್ದೀವಿ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋಣ ಲೋಕಲ್ ಅಂದ್ಬಿಟ್ಟು. ಸೊ ಬೇಗ ರೂಮಿಗೆ ಚೆಕ್ಔಟ್ ಆಗೋಣ, ಚೆಕ್ಔಟಲ್ಲಿ ಚೆಕಿನ್ ಆಗೋಣ. ರೂಮಿಂದ ಸ್ವಲ್ಪ ಹೊರಗಡೆ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಯಾರು ಬಂದು ಏನು ಕಿತ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಸೊ ಹುಷಾರಾಗಿದ್ದೀವಿ. ಮಾರ್ಕೆಟ್ ಮಾತ್ರ ಹೆವಿ ಬ್ಯುಸಿಯಾಗಿದೆ. ಏನು ಮಾರ್ಕೆಟ್ ಏನೋ ನಂಗೆ ಪ್ರಾಪರಾಗಿ ಗೊತ್ತಿಲ್ಲ. ಹೋಟ್ಲಿಗೆ ಬಂದುಬಿಟ್ಟಿದ್ದೀವಿ, ಸುತ್ತ ಫುಲ್ಲು ಆ ಕಡೆ ರೂಮಿಂದ ಹುಡ್ಕೊಂಡು ರೌಂಡ್ ಹಾಕ್ಕೊಂಡು. ಸೊ ಅಲ್ಲೇ ಬಂದು ಮತ್ತೆ ಸೇಮ್ ಬಿರಿಯಾನಿ ಹೇಳಿದ್ದೀವಿ. ಏನೋ ಟೇಸ್ಟ್ ಮಾಡಲೇಬೇಕಿತ್ತು. ಬಂದುಬಿಟ್ಟಿದ್ದೀವಿ ಇಷ್ಟು ದೂರ ನಡ್ಕೊಂಡು, ಆಲ್ಮೋಸ್ಟ್ 1.5 kilometer ನಡ್ಕೊಂಡಿದ್ದೀವಿ. ಬಂದು ನೋಡಿದ್ರೆ ಅದೇ ಹೋಟ್ಲೆ, ಲಾಸ್ಟ್ ಟೈಮ್ ನಾವು ತಿಂದಿದ್ದು ಹೋಟ್ಲಲ್ಲೇ. ನೀವು ಮುಗಿಸ್ಕೊಂಡು ನಾವು ಅದೇ ಕ್ಯಾಬ್ ಮಾಡ್ಕೊಂಡು ಇಲ್ಲಿಂದ ರೂಮ್ ಕಡೆ ರಿಟರ್ನ್ ಆಗೋದು ಅಷ್ಟೇ ಕೆಲಸ. ತೊಗೊಂಡು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನಿದ್ದೆ ಮಾಡಿಬಿಟ್ರೆ ಸಾಕು. ರೂಮ್ ಹತ್ರಗೆ ಹೋಟ್ಲಿಂದ ಕ್ಯಾಬ್ ಬುಕ್ ಮಾಡಿದ್ವಿ. ಆ ಕ್ಯಾಬನ್ನು ಈ ರೋಡಲ್ಲಿ ಬರೋಲ್ಲ ಅಂದ್ಬಿಟ್ಟು, ಯಾಕಂದರೆ ಹೆವಿ ಬ್ಯುಸಿಯೆಸ್ಟ್ ಏರಿಯಾ ಇದು. ಬರೀ ಪಾರ್ಸಲ್ಲು ಐಟಮ್ಗಳು, ಬರೀ ಲಾರಿಗಳು, ಸಿಕ್ಕಾಪಟ್ಟೆ ಟ್ರಾಫಿಕ್ ಈ ರೋಡಲ್ಲಿ. ಸೊ ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ಕಾರ್ ಡ್ರಾಪ್ ಮಾಡಿದೆ ಕ್ಯಾಬ್ ನಮ್ಮನ್ನ. ಸೊ ಇಲ್ಲಿಂದ ಪಕ್ಕದಲ್ಲೇ ಇರೋದು ರೂಮು. ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲಿ ಬೆಳಗ್ಗೆಯಿಂದ ಮಲಗೋಕ್ಕಾಗಿಲ್ಲ. AC ಹಾಕ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಫ್ರೆಶ್ಶಾಗಿ ಎದ್ದೇಳಿ ಸ್ನಾನ ಮಾಡಿಕೊಂಡು ನಾಳೆ ಏನು ಮಾಡೋದು ಅಂತ ನಾಳೆ ನೋಡೋಣ. ಸಾಕಾಗ್ಬಿಟ್ಟಿದೆ. ಎಲ್ಲ ಫೈನಲಿ ಮುಗಿಸ್ಕೊಂಡು ಏನೋ ಅಂದ್ಕೊಂಡು ಊಟ ಮಾಡೋಕ್ಕೆ ಹೋದ್ವಿ. ಎಲ್ಲ ತಿರುಗಿ ಸುತ್ತಿ ಮತ್ತೆ ಅದೇ ಫಸ್ಟ್ ಹೋಟ್ಲಿಗೆ ಹೋಗಿದ್ವಿ ಬಿರಿಯಾನಿ ತಿನ್ನೋಕ್ಕೆ. ಆ ಬಿರಿಯಾನಿ ಕೊಟ್ಟಿದ್ದ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ಚೆಕ್ಇನ್ ಆಗಿದ್ದೀವಿ. ಯಾಕಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕು, ಬೆಳಗ್ಗೆಯಿಂದ ಬರೀ ಟ್ರಾವೆಲೇ ಆಗೋಯ್ತು. ಸೊ ಇವತ್ತು ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಏನೇನು ಪ್ಲಾನ್ ಇದೆ ಅಂದ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ಲ ಈಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸ್ ಸಿಗೋಣ. ಅಲ್ಲಿವರೆಗೂ ಬೈ, ಪೀಸ್ ಔಟ್ ಅಂಡ್ ಸ್ಟೇ ಸೇಫ್.